ಎಲ್ರಿಗೂ ನಮಸ್ಕಾರ. ನಿನ್ನೆ ಮಾಗಡಿನಲ್ಲಿ ಒಂದು ನ್ಯೂ ಇಯರ್ ಪಾರ್ಟಿ ನಡೆಯುತ್ತೆ. ಆ ಪಾರ್ಟಿಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಸೊ ನಾವು ಹೋಗಿರಲ್ಲ. ಸೊ ಆ ಪಾರ್ಟಿ ಮುಗಿದ ಮೇಲೆ ಬೆಳಗಿನ ಜಾವ ಒಂದು ಇಶ್ಯೂ ಆಗಿರುತ್ತೆ. ಅದು ನಮಗೂ ಕೂಡ ಗೊತ್ತಿರಲ್ಲ. ನಾವು ಬೆಳಿಗ್ಗೆ ಇವತ್ತು ಹೊಸ ವರ್ಷ ಅಂದ್ಬಿಟ್ಟು ಬಿದನಗೆರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಹೋಗಿರ್ತೀವಿ. ವಾಪಸ್ ಬರಬೇಕಾದ್ರೆ ನಮಗೆ ಬೇಕಾಗಿರುವಂಥ ವ್ಯಕ್ತಿ ಮಾಗಡಿ ಪೊಲೀಸ್ ಸ್ಟೇಷನ್ ಇರ್ತಾರೆ ಅಂದ್ಬಿಟ್ಟು ನಾವು ನೋಡ್ಕೊಬರೋಣ ಅಂತ ಹೋಗ್ತೀವಿ. ನೋಡ್ಕೊಂಡು ಆ ವ್ಯಕ್ತಿನ ಮಾತಾಡ್ಸ್ಕೊಂಡು ಬರಬೇಕಾದ್ರೆ ವಾಪಸ್ಸು ಪೊಲೀಸ್ ಸ್ಟೇಷನಿಂದ ಆಚೆ ತುಂಬಾ ಜನ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೆ ಬೇಕಾಗಿರುವಂಥ ವ್ಯಕ್ತಿ ನೋಡಕ್ ಮಾತ್ರ ಹೋಗಿದ್ದು. ಆ ಪಾರ್ಟಿನಲ್ಲಿ ಬೆಳಗಿನ ಜಾವ ಇಶ್ಯೂ ಮಾಡಿರುವಂಥ ವ್ಯಕ್ತಿನ ನಾವು ನೋಡಕ್ ಹೋಗಿರೋದಿಲ್ಲ. ಸೊ ನೀವು ದಯವಿಟ್ಟು ಇದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಾಗಡಿ ಪೊಲೀಸ್ ಸ್ಟೇಷನ್ ಪೊಲೀಸರು ನಮ್ಮನ್ನು ಬಂಧಿಸ್ತಿದ್ರು. ನಾವ್ ಇವಾಗ ಧೈರ್ಯವಾಗಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನಮ್ ತಪ್ಪಿದ್ರೆ ಖಂಡಿತ ನಮ್ಗೆ ಶಿಕ್ಷೆ ಕೊಡ್ತಾ ಇದ್ರು. ನಮ್ಗೂ ಆ ವಿಷಯಕ್ಕೆ ಸಂಬಂಧ ಇಲ್ಲ. ದಯವಿಟ್ಟು ಇಂಥ ನೆಗೆಟಿವ್ ವಿಷಯನ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಕ್ಲಾರಿಟಿ ತಗೊಳ್ಳಿ, ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತೇಳಿ. ನಮ್ಮ ಟ್ರೋಲರ್ ಬ್ರದರ್ಸ್ ಕೇಳ್ಕೊತೀನಿ, ಪ್ರತಿಯೊಬ್ಬರು ಯಾರು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಮನಸಾರಿ ಕೇಳ್ಕೊತೀನಿ, ದಯವಿಟ್ಟು ವಿಷಯನ ಕೇಳ್ಕೊಳ್ಳಿ. ಮಾಗಡಿ ಪೊಲೀಸರಿಗೆ ಫೋನ್ ಹಾಕ್ರಿ, ಮತ್ತೆ ಯಾರಿಗೆ ಕೇಳ್ಬೇಕು ಎಲ್ಲ ವಿಷಯಕ್ಕೂ ಫೋನ್ ಹಚ್ಚಿ ಕೇಳ್ಕೊಳ್ರಿ. ಇದ್ರಲ್ಲಿ ನಮ್ದು ಯಾವುದೇ ರೀತಿ ತಪ್ಪಿಲ್ಲ. ದಯವಿಟ್ಟು ಇಂಥ ವಿಷಯಕ್ಕೆ ಪ್ರಚೋದನೆ ಕೊಡಕ್ ಹೋಗ್ಬೇಡಿ. ಅನ್ವೇಷವಾಗಿ ಇಂಥ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರು ಕೂಡ ವಿಷಯ ಗೊತ್ತಿಲ್ಲದೆ ವಿಡಿಯೋನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಅದು ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ನಮ್ಮ ಲೈಫ್ ಮೇಲೆ. ನಾವು ಯಾವ್ದು ತಪ್ಪೇ ಮಾಡಿರಲ್ಲ, ಆ ತಪ್ಪು ನಮ್ಮ ತಲೆ ಮೇಲೆ ಹಾಕ್ಬಿಟ್ರೆ ತುಂಬಾ ನೋವಾಗುತ್ತೆ. ದಯವಿಟ್ಟು ಒಂದ್ಸಲ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಕೇಳ್ಕೊತೀನಿ. ಇದೊಂದು ಕ್ಲಾರಿಟಿ ವಿಡಿಯೋ ಆಗಿತ್ತು. ತುಂಬಾ ಜನ ಕೇಳ್ತಾ ಇದ್ದಾರೆ ಕ್ಲಾರಿಟಿ ವಿಡಿಯೋ ಮಾಡೋ ಹಾಕು ಅಂತೇಳಿ ಹಾಕಿದೀವಿ. ತುಂಬಾ ಥ್ಯಾಂಕ್ ಯು ಸೊ ಮಚ್. ನಾನು ಕಬ್ಜ ಶರಣು. ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ಸು ಅಂತ ಇರಿಟೇಷನ್ ಮಾಡಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತು ನನ್ನ 200K ಫ್ಯಾಮಿಲಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ನಿನ್ನೆ ನಂದು ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ವಿಡಿಯೋದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಿರ್ತಾರೆ. ಆ ವಿಡಿಯೋ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ. ತುಂಬ ಜನ ಕರ್ನಾಟಕ ಆಲ್ ಓವರ್ ಸ್ಪ್ರೆಡ್ ಮಾಡಿದ್ದೀರಾ. ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿದ್ದೀರಾ. ಅಂತ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಧನ್ಯವಾದಗಳು ಹೇಳ್ತಾ, ನಿನ್ನೆ ಏನಾಯಿತು ಅಂತ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ. ನಾವು ಮಂಜುನಾಥ್ ಕೇರ್ಪೇಟೆ ಅಣ್ಣ, ಚೇತನ್ ದುರ್ಗಾ ಸರ್ ಎಲ್ಲರೂ ಸೇರಿ ಒಂದು ಹೊಸ ವರ್ಷಕ್ಕೆ ಅಂತ ಬೂದಿಗೆರೆಗೆ ದೇವರ ದರ್ಶನಕ್ಕೆ ಹೋಗಿರ್ತೀವಿ. ಆ ದರ್ಶನ ಮಾಡೋ ಟೈಮಲ್ಲಿ ರವಿ ಮಂಡ್ಯ ಕೆಂಪಣ್ಣ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಸೇರಿ ದರ್ಶನ ಮಾಡ್ತೀವಿ. ದರ್ಶನ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಎಲ್ಲರೂ ಜೊತೆಲಿ ಹೋಗೋಣ ಅಂತ ಬರ್ತಾ ಇರ್ತೀವಿ. ರವಿ ಮಂಡ್ಯ ಅವ್ರು ಏನಂತಾರೆ ಅಂದರೆ, ನಮ್ಮ ಪರಿಚಯ ಇರೋರೊಬ್ಬರು ಸ್ಟೇಷನ್ ಮಾಗಡಿ ಸ್ಟೇಷನಲ್ಲಿ ಇದ್ದಾರೆ, ಹೋಗೋ ಟೈಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾರೆ. ನಮಗೆ ಅಲ್ಲಿ ಯಾರು ಅವ್ರು ಯಾರು ಅಂತ ನಂಗೆ ಏನೂ ಗೊತ್ತಿಲ್ಲ. ನಂಗೆ ಪರಿಚಯ ಇರೋರು ಇಲ್ಲಿ ಮಂಜು ಅಣ್ಣ ಮತ್ತು ರವಿ ಮಂಡ್ಯ ಅಣ್ಣ. ಅವ್ರು ಹೇಳಿದಾಗ ಸರಿ ಅಣ್ಣ ಹೋಗೋಣ ಅಂತ ಹೋಗಿರ್ತೀವಿ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದಾಗೂ ಕೂಡ ನಂಗೆ ಅಲ್ಲಿ ಏನು ವಿಚಾರನ ತಿಳ್ಕೊಂಡಿಲ್ಲ. ಅವರೇ ಹೋಗಿ ಮಾತಾಡ್ತಾರೆ. ಮಾತಾಡ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಹೊರಗಡೆ ಬಂದಾಗ ಊರ್ ಜನ ಎಲ್ಲ ಸೇರಿರ್ತಾರೆ. ಅವರು ಏನು ಮಾತಾಡ್ಸೋದು ಇಲ್ಲ. ಬಂದ್ಮೇಲೆ ಹಲ್ಲೆ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ನಾನು ಅಲ್ಲಿ ಆ ವಿಡಿಯೋದಲ್ಲೂ ಕೇಳ್ಕೊಂಡಿದ್ದೀನಿ, ಅಣ್ಣ ನಮ್ಮ ಅಮ್ಮನ ಹೆತ್ತ ತಾಯಿ ಮೇಲೆ ಹಣೆಗೂ ಚಾಮುಂಡಿ ತಾಯಿ ಮೇಲೆ ಹಣೆಗೂ ನಂಗೆ ವಿಚಾರ ಗೊತ್ತಿಲ್ಲ, ದಯವಿಟ್ಟು ಹಲ್ಲೆ ಮಾಡಕ್ ಹೋಗ್ಬೇಡಿ, ವಿಚಾರ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ಅಲ್ಲೇ ಪಕ್ಕನೇ ಪೊಲೀಸ್ ಇದ್ದಾರೆ. ಆ ಪೊಲೀಸರು ಹೋಗಿ ಕೇಳಿ ನಾವೇನಾದ್ರೂ ಕೇಸ್ಗೆ ಸಂಬಂಧಪಟ್ಟಿದೀವಾ, ಇನ್ವಾಲ್ವ್ಮೆಂಟ್ ಇದೀವಾ ಅಂತ. ಹಳ್ಳಿ ಜನರ ಆಕ್ರೋಶ ಮಿತಿ ಮೀರಿರುತ್ತೆ, ಹಲ್ಲೆ ಮಾಡಿರ್ತಾರೆ. ಅಲ್ಲೇನೋ ಒಂದು ವಿಚಾರ ಏನಾಗಿತ್ತಪ್ಪ ಅಂದ್ರೆ, ಜನವರಿ 1ಗೆ ಒಂದು ಯಾರೋ ಒಂದು ಪಾರ್ಟಿನ ಹಮ್ಮಿಕೊಂಡಿರ್ತಾರೆ. ಆ ಪಾರ್ಟಿಗೆ ಒಂದು 30-40 ಜನ ಜಾಯ್ನ್ ಆಗಿರ್ತಾರೆ. ಅಲ್ಲಿ ರವಿ ಮಂಡ್ಯ ಅವರು ಮತ್ತೆ ಕೆಂಪಣ್ಣನು ಜಾಯ್ನ್ ಆಗಿರ್ತಾರೆ. ಆ ಪಾರ್ಟಿಲಿರುವಂತ ಒಬ್ಬ ಹಲ್ಕ ನನ್ನ ಮಗ, ಅವ್ರು ಯಾರೋ ಜಾಮೂನ್ ಅಂತ ಅವನು ಬೆಳಗಿನ ಜಾವ ಯಾವ್ದೋ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಅಲ್ಲೇನೋ ಒಂದು ಕೇಸ್ ನಡೀತಾ ಇರುತ್ತೆ. ನಂಗೆ ಲಿಟ್ರಲಿ ಆ ಕೇಸ್ ಬಗ್ಗೆನೂ ಗೊತ್ತಿಲ್ಲ ಅಣ್ಣ. ಅಲ್ಲೇನ್ ನಡೀತಾ ಇದೆ, ಯಾರು ಪಾರ್ಟಿ ಅರೇಂಜ್ ಮಾಡವ್ರೆ, ಅವ್ರು ಯಾರು ಸಂಬಂಧ ಇಲ್ಲ ನಂಗೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಹೊರಗಡೆ ಬಂದ್ರು ಕೂಡ ಹಲ್ಲೆ ಮಾಡಿದ್ರು. ಪರವಾಗಿಲ್ಲ, ಆ ಮಂಜುನಾಥ ಸ್ವಾಮಿ ನಿನ್ಗೆ ಅದು ಹೊರ ಕೊಟ್ಟ ಅದು ಕೊಟ್ಟ ಹಂಗೆ ಹಿಂಗೆ ಅಂದ್ರೆ ತಗೋಣ ಅಣ್ಣ. ತಪ್ಪು ಮಾಡಿದಾಗ ಬೈದಿದ್ದೀರಾ, ಬುದ್ಧಿ ಮಾತಾಡಿದೀರಾ, ತಿದ್ಕೊಂಡಿದ್ದೀನಿ. ತಪ್ಪೇ ಮಾಡಿಲ್ಲ ಅಣ್ಣ. ಏನ್ ತಪ್ಪು ಮಾಡಿದೀನಿ ಅಣ್ಣ ನಾನು? ಈ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹೇಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕಮೆಂಟ್ ರಾಂಗ್ ಮಾಡ್ತಿದ್ದೀರಾ. ತಡ್ಕೊಳಕ್ ಆಗಲ್ಲ ಈ ಮನಸ್ಸು. ನೋಡೋಣ, ಅವಾಗ್ಲೂ ಕೂಡ ಒಂದು ಹೆಣ್ಣಿನ ನ್ಯಾಯ ಸಿಗ್ಲಿ ಅಂತ ಪದಯಾತ್ರೆ ಮಾಡಿದೆ. ಇವಾಗ್ಲೂ ಕೂಡ ಈ ಕೇಸಲ್ಲಿ ಅಲ್ಲೇನಾದ್ರೂ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಹೆಣ್ಣಿಗೆ ಏನಾದ್ರೂ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೂ ಕೂಡ ನಾನು ಹೋಗಿ ಮತ್ತೆ ಸ್ಟ್ಯಾಂಡ್ ಆಗ್ತೀನಿ, ನಿಂತ್ಕೋತೀನಿ. ಎಂಡ್ ಆಫ್ ದ ಡೇ ನಾನು ತಪ್ಪು ಮಾಡಿಲ್ಲ ಅಣ್ಣ. ತಪ್ಪು ಮಾಡ್ದೇನೆ ಒದೆ ತಿನ್ಸ್ಕೊಂಡ್ ಬಂದಿದ್ದೀನಿ. ಅದನ್ನ ನೋಡಿ ತುಂಬಾ ಜನ ಖುಷಿ ಪಟ್ಟಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಎಂಡ್ ಕೊಡ್ತಾ ಇದ್ದೀನಿ. 200K ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಆ ಋಣನ ತೀರ್ಸಕ್ಕಾಗಲ್ಲ. ಈ ಕೇಸ್ ನ ಮುಚ್ಚಾಕಕ್ ಬಂದಿದ್ದೀರಾ ನೀವು, ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಅಂತ. ಖಂಡಿತ ನಾನು ಯಾರು ತಪ್ಪು ಮಾಡೋರು ಅವ್ರಿಗೆ ನಾನೇ ಸಪೋರ್ಟ್ ಮಾಡ್ಲಿ. ಅವ್ರಿಗೆ ಯಾರು ತಪ್ಪು ಮಾಡೋರೆ, ಒಂದು ಹೆಣ್ಣು ಮಗು ಅನ್ಯಾಯ ಐತೆ, ನಾನು ನಿಂತ್ಕೋತೀನಿ ಅಣ್ಣ. ನಮ್ಮ ಮನೇಲಿ ಹೆಣ್ಮಕ್ಳವ್ರೆ, ನಾನು ಹೋರಾಟ ಮಾಡ್ತೀನಿ, ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ. ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದು ಅವ್ರ ಕಿವಿಗೆ ಬಿದ್ದಿದೆ, ಅದಕ್ಕೋಸ್ಕರ ನಾವು ದಂಗೆ ಎದ್ದಿದ್ದು ಅಂತ ಹೇಳ್ತಿದ್ದಾರೆ. ತಪ್ಪು ಮಾಡಿದ್ರೆ ನನ್ನ ಆಪ್ತಿ ಆದ್ರೂ ಕೂಡ ಅವನ ಅಪೋಸಿಟ್, ನಾನು ಅವನ ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಣ್ಣ. ನಿಮ್ ಜೊತೆ ನಾನು ಬರ್ತೀನಿ ಹೋರಾಟಕ್ಕೆ.
ತಪ್ಪು ಯಾರೇ ಮಾಡ್ಲಿ ತಪ್ಪು ತಪ್ಪೇ. ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಆಗ್ಲಿ ಆಯ್ತಾ. ಅಂತ ನನ್ನ ಮಕ್ಕಳನ್ನ ಇನ್ನೂ ಜೊತೆ ಇದ್ ಮಾಡಾಗ್ಲಿ, ಅವ್ರ ಪರವಾಗಿ ಮಾತ್ರ ಅವ್ನು ಬಂದಿಲ್ಲ ಯಾವುದೇ ಕಾರಣ. ನಂಗೂ ಈ ವೆಂಕಟೇಶ್ ಯಾರ್ ಅಂತ ಗೊತ್ತಿಲ್ಲ, ಈ ಯಾರ್ ರವಿ ಜಮುನ್ ಅಂತಾನು ಗೊತ್ತಿಲ್ಲ. ನಂಗೆ ಮಿಸ್ ಗೈಡ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ ಹೊರಗಡೆ ಬಂದ್ವಿ, ಅವ್ರೇನೋ ಡಿಸ್ಕಸ್ ಮಾಡ್ತಿದ್ರು, ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ, ನಂಗೆ ಏನೋ ಗೊತ್ತಿಲ್ಲ. ಹೊರಗಡೆ ಬಂದ್ರೆ ಎಲ್ಲ ಜನ ಸ್ವಲ್ಪ ಹಲ್ಲೆ ಮಾಡಿದ್ರು. ಅಲ್ಲಿ ಜನ ಏನೋ ತಪ್ಪಿಕೊಂಡ್ಬಿಟ್ಟಿದ್ದಾರೆ, ಏನೋ ನಾನು ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೀನಿ ಅಂತ. ದಯವಿಟ್ಟು ಇಲ್ಲಿ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಿನ್ನೆ ಆಗಿದಂತೂ ನಿಜ, ಏನಾಗಿದೆ ಅಂತಾನೋ ಅದೆಲ್ಲ ನಿಜ. ಮಿಸ್ಗೈಡ್ ಆಗಿದೆ ಅಷ್ಟೇ. ಸೊ ನೀವು ಮಿಸ್ಗೈಡ್ ಇಂದ ಬಂದಿದ್ದೀರಾ? ಹೌದು. ಒಂದ್ ನಿಮಿಷ ಏನಿಗೆ ಬಂದ್ರಿ ಅದು ನಾವು ಮಾತಾಡಕ್ ಬಂದಿದ್ವಿ, ಮಹೇಶ್ ಸರ್ ಜೊತೆ ಮಾತಾಡಿದೀವಿ. ಅದು ಕಾನೂನು ಮುಖಾಂತರ ನಿಮ್ಗೆ ಅದು ಹೇಳಿಕೆ ಗೊತ್ತಾಗುತ್ತೆ. ಈ ಕಂಪ್ಲೇಂಟ್ ಕೊಟ್ಟಾಗ ಇನ್ವಾಲ್ವ್ಮೆಂಟ್ ಬರ್ತಾ ಇತ್ತು, ಇವ್ರ ನೇಮ್ ಬರ್ತಾ ಇತ್ತು ಅದ್ರಲ್ಲಿ. ಸೊ ಅದಕ್ಕೋಸ್ಕರ ನಮ್ ನೇಮ್ ಯಾವ್ದು ಇಲ್ಲ ಸರ್ ಇದ್ರಲ್ಲಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಯಾವ್ದೋ ಪ್ರಮೋಷನ್ ಎನ್ಸಿಆರ್ ಮಾಡಿದೀನಿ. ನಾನು ಯಾವ್ದೋ ಒಂದು ಪ್ರಮೋಷನ್ ಹೋಗಿದ್ದೆ, ಪ್ರಮೋಷನ್ ಹಿಂಗೆ ರಿಟರ್ನ್ ಬರ್ಬೇಕಾದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ದಿರೋ ವಿಚಾರಕ್ಕೆ ನನ್ನ ಮೇಲೆ ಅಲ್ಲೇ ಆಯ್ತು. ನನ್ನ ನೇಮ್ ಬರ್ತಾ ಇದೆ, ನನ್ನ ಮೇಲೆ ಮತ್ತೆ FIR ಆಗ್ತಾ ಇದಾರೆ ಅಂತ ನೇಮ್ ಬಂದಿದೆ. ಸೊ ನನಗೆ ಇದಕ್ಕೂ ನನಗೂ ಸಂಬಂಧ ಏನಿಲ್ಲ ಸರ್. ಈ ಕೇಸ್ ಏನನ್ನೋದೇ ನನಗೆ ಗೊತ್ತಿಲ್ಲ.